ಹಾಯ್ ನಮಸ್ತೆ. ಮನೆಯಿಂದ ನನ್ನ ತಂಗಿ ಬಾಗ್ನನ ತೊಗೊಂಡು ಬಂದಿದ್ಲು. ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅರಿಶಿನ ಕುಂಕುಮ ಬಂದ್ರೂ ಕೂಡ ಈ ಹಬ್ಬದಲ್ಲಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಸೊ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಅದು ಮಾಡಾದಮೇಲೆ ಒಂದು 3 ಜನ ಮುತ್ತೈದೆಯವರಿಗೆ ಕುಂಕುಮ ಕೊಡಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆ ಪದ್ಧತಿ ಈ ಥರ ಇದೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ತಂಗಿನೇ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಾಗಿಣನ ಕೊಡ್ತಾಯಿದ್ಲು. ನಾವು ಕೂಡ ಊರಿಗೆ ಹೋಗಿದ್ವಿ, ಇವತ್ತಷ್ಟೇ ಬಂದಿದ್ದು. ಸೊ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಎಲ್ಲ ಹಾಸನ್ಗೆ ಹೋಗಿ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದು. ಸೊ ಹಬ್ಬದ ಹಿಂದೆ ದಿನ ಬಂದಿದ್ದರಿಂದ ಅಮ್ಮಂಗೆ ಬರೋದಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ತಂಗಿ ಕೈಯಲ್ಲಿ ಕೊಟ್ಬಿಟ್ಟು ಕಳಿಸಿದ್ರು. ಇನ್ನೊಬ್ಳು ತಂಗಿಗೆ ಅಂದರೆ ಅವರು ನಮ್ಗೆ ತುಂಬ ಹತ್ರ ಇರೋದ್ರಿಂದ ಅಮ್ಮನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ. ಸೊ ನಾನು ಕೂಡ ಬಾಗಿನ ಎಲ್ಲ ತೊಗೊಂಡು ಒಂದು 3 ಜನ ಮುತ್ತೈದೆಯವರಿಗೆ ಅರಿಶಿನ ಕುಂಕುಮ ಕೊಟ್ಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ